ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಒಂದು ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಾವೇನಾದ್ರೂ ಕೇವಲ ನಮ್ಮ ಒಂದು ಕರ್ನಾಟಕದಿಂದ ಒಂದು SLC ಆಗಿರ್ಬೋದು, ITI ಆಗಿರ್ಬೋದು ಅಥವಾ ಒಂದು 12th ಪಾಸ್ ಅನ್ನ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಆಧಾರ್ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ವೇಕೆನ್ಸೀಸ್ ಗಳ ಬಹಳ ಒಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇದರ ಒಂದು ಬದಲಾಗಿ ಇದರ ಒಂದು ಆಪರೇಟರ್ ನ ಒಂದು ಸರ್ಟಿಫಿಕೇಟ್ ಅನ್ನ ಕೇಳಿದರೆ ಸಿಂಪಲ್ ಆಗಿ ಆ ಒಂದು ಆಪರೇಟರ್ ನ ಒಂದು ಟೆಸ್ಟ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಅದರಲ್ಲೂ ಕೇವಲ ಒಂದು 55% ಮಾರ್ಕ್ಸ್ ಮಾತ್ರ ತಾವು ತಗೊಂಡ್ರೆ ಬಂದ್ರು ಕೂಡ ತಾವು ಇಲ್ಲಿ ಒಂದು ಸರ್ಟಿಫಿಕೇಟ್ ತಾವು ಪಡ್ಕೋಬಹುದು. ಆರಾಮಾಗಿ ತಾವು ಇಲ್ಲಿ ಜಾಬ್ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಡೀಟೇಲ್ ಆಗಿರುವಂತಹ ಒಂದು ಮಾಹಿತಿಯನ್ನು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ನಂತರ ಯಾವ ರೀತಿ ಆನ್ಲೈನ್ ತಾವು ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದು ಎಂಬುದರ ಬಗ್ಗೆನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಬಿಡ್ತೀನಿ. ಸೊ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ತಾವು ಮಾಡ್ಕೊಂಡ್ಬಿಡಿ. ಆಧಾರ್ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಮೇಲೆ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸಿಯ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಗಮನವನ್ನು ಕೊಟ್ಟಾಗ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ, ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ ಅಪ್ಲೈ ಅನ್ನ ಮಾಡಕ್ಕೆ. ಇದರ ಒಂದು ಲಾಸ್ಟ್ ಡೇಟ್ ನೆಕ್ಸ್ಟ್ ಮಂತ್ 11th ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ? ಸಾಧ್ಯವಾದಷ್ಟು ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೀನಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ನಡೆಸೋದಿಲ್ಲ. ಅಂದ್ರೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ನೇರ ನೇಮಕಾತಿಯ ಮೂಲಕ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವೇನಾದ್ರೂ ಕೇವಲ ಒಂದು 12th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಒಟ್ಟಾರೆ 12th ಪಾಸ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಆರಾಮಾಗಿ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಹಾಗೆ ನಾವು 12th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿಲ್ಲ, 10th ಪ್ಲಸ್ ITI ಅನ್ನ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀವಿ ಅಥವಾ 10th ಪ್ಲಸ್ ಡಿಪ್ಲೊಮಾ ಅನ್ನ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀವಿ ಅಂತಹ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲಿಕೇಶನ್ ಹಾಕಬಹುದು. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಬ್ರದರ್ ITI ಡಿಪ್ಲೊಮಾ ಮೇಲೆ ಯಾವ್ದಾದ್ರು ಒಂದು ವೇಕೆನ್ಸಿಗಳು ಬಂದ್ರೆ ಹೇಳಿ ಅಂತ. ಸೊ ತಾವೆಲ್ಲರೂ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಧಾರ್ ಸೂಪರ್ವೈಸರ್ ಅಥವಾ ಒಂದು ಆಪರೇಟರ್ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ತಮ್ಮ ಒಂದು ಕೆಲಸ ಏನಿರುತ್ತೆ ಅಂದ್ರೆ ತಮ್ಗೇನೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತಮ್ಮ ಒಂದು ಆಧಾರ್ ನಲ್ಲಿ ಅದು ಯಾವುದೇ ಒಂದು ಡೀಟೇಲ್ಸ್ ಅನ್ನ ತಾವು ಅಪ್ಡೇಟ್ ಅನ್ನ ಮಾಡಕ್ಕೆ ತಾವು ಎಲ್ಲಿಗೆ ಹೋಗ್ತೀರಾ? ಆಧಾರ್ ಸೆಂಟರ್ಗೆ ಹೋಗ್ತೀರಾ. ಸಿಂಪಲ್ ಆಗಿ ಅಲ್ಲಿ ಒಬ್ಬ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಕೂತಿರ್ತಾರೆ. ತಮ್ಮ ಒಂದು ನೇಮ್ ಆಗಿರ್ಬೋದು, ಏಜ್ ಆಗಿರ್ಬೋದು ಮತ್ತು ಫೋಟೋ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಅದು ಯಾವುದೇ ಒಂದು ಕರೆಕ್ಷನ್ಸ್ ಅನ್ನ ಮಾಡಂಗಿದ್ರೆ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಆರಾಮಾಗಿ ಕರೆಕ್ಷನ್ಸ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ಸೇಮ್ ಅದೇ ರೀತಿಯಲ್ಲಿ ಅದೇ ಪ್ಲೇಸ್ ನಲ್ಲಿ ತಾವು ಕೂತು ಆಸ್ ಎ ಆಪರೇಟರ್ ಅಥವಾ ಒಂದು ಸೂಪರ್ವೈಸರ್ ಮೇಲೆ ತಾವು ಇಲ್ಲಿ ಒಂದು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇದರ ಒಂದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರ ಒಂದು ಜೊತೆಗೆ ಬೇಸಿಕ್ ಆಗಿರುವಂತಹ ಒಂದು ಕಂಪ್ಯೂಟರ್ ನಾಲೆಜ್ ಅನ್ನೋದು ಕೇಳಿದ್ದಾರೆ. ಬೇಸಿಕ್ ಆಗಿರುವಂತಹ ಒಂದು MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, PPT ಆಗಿರ್ಬೋದು, ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ನಾಲೆಜ್ ಅನ್ನ ಕೇಳಿದ್ದಾರೆ. ಇದರ ಒಂದು ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ಸಪೋಸ್ ನಾವು ಕರ್ನಾಟಕದ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕ್ತಿದೀವಿ ಅಂದ್ರೆ ಖಂಡಿತವಾಗಿ ತಮಗೆ ಏನು ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದು ತಮಗೆ ಇಲ್ಲಿ ಒಂದು ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಕರ್ನಾಟಕದ ಒಂದು ಜನರು ಬರ್ತಾ ಇರ್ತಾರೆ ಸೆಂಟರ್ಗೆ, ಅವರ ಒಂದು ಜೊತೆಗೆ ತಾವು ಕಮ್ಯುನಿಕೇಶನ್ ಮಾಡಬೇಕು, ಆರಾಮಾಗಿ ಅವ್ರ ಜೊತೆ ತಾವು ಮಾತಾಡಬೇಕು ಅಂದ್ಕೊಂಡಿದ್ರೆ ಕನ್ನಡ ಲ್ಯಾಂಗ್ವೇಜ್ ಅಥವಾ ಒಂದು ಲೋಕಲ್ ಲ್ಯಾಂಗ್ವೇಜ್ ಅನ್ನೋದು ಬಹಳ ಒಂದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ.
ಹಾಗೆ ಸ್ನೇಹಿತರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಈ ಒಂದು ವೇಕೆನ್ಸಿನಲ್ಲಿ ತಾವು ಜಾಬ್ ಅನ್ನ ಪಡ್ಕೋಬೇಕು ಅಂದ್ರೆ ತಮ್ಮ ಬಳಿ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಥವಾ ಒಂದು ಆಧಾರ್ ಆಪರೇಟರ್ ಸರ್ಟಿಫಿಕೇಟ್ ಇಲ್ಲಿ ತಮ್ಮ ಬಳಿ ಇರಲೇಬೇಕಾಗಿರುವಂತದ್ದು. ಓಕೆನಾ. ಸಪೋಸ್ ತಮ್ಮ ಬಳಿ ಇಲ್ಲಿ ಒಂದು ಆಧಾರ್ ಸರ್ಟಿಫಿಕೇಟ್ ಇಲ್ಲ, ಈ ಒಂದು ಸೂಪರ್ವೈಸರ್ ಅಂದ್ರೆ ತಾವು ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಕೆಲಸ ಮಾಡಬೇಕಾಗಿರುತ್ತೆ. ಅದು ಏನು ಅಂತ ನಾನು ಇಲ್ಲಿ ವಿಡಿಯೋ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ತಮ್ಮ ಒಂದು ಸ್ಯಾಲರಿ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ ಸುಮಾರು 20 ರಿಂದ 25 ಸಾವಿರ ತಾವು ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಇದರ ಒಂದು ಜೊತೆಗೆ ಬಹಳಷ್ಟು ಒಂದು ಇನ್ಸೆಂಟಿವ್ಸ್ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಏಜ್ ಲಿಮಿಟ್ ತಾವು ಗಮನಿಸಬಹುದು. 1/1/2026 ಇಲ್ಲಿ ಒಂದು ಗಮನಿಸಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಇಲ್ಲಿ ಹೇಳಿಲ್ಲ, ನೋ ಲಿಮಿಟ್ ಅಂತ ಕೇಳಿದ್ದಾರೆ. ತಮಗೆ 30 ವರ್ಷ 40 ವರ್ಷ 50 ವರ್ಷ ಆಗಿದ್ರೂ ಕೂಡ ತಾವು ಆರಾಮ್ಸೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕ್ಬೋದು. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿಲ್ಲ. ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದಿರುತ್ತೆ, ಎಕ್ಸಾಮ್ ಡೀಟೇಲ್ಸ್ ಅನ್ನೋದಿರುತ್ತೆ, ಅದು ನಂತರ ನಾನು ಹೇಳ್ತೀನಿ. ಓಕೆನಾ. ಇಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ನ ಇಲ್ಲಿ ತಾವು ಗಮನಿಸಿದಾಗ ನಿಮ್ಮ ಒಂದು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಕಂಪ್ಯೂಟರ್ ಟೆಸ್ಟ್ ಅಂತ ಹೇಳಿದ್ದಾರೆ. ಬೇಸಿಕ್ ಆಗಿರುವಂತಹ ಒಂದು ಕಂಪ್ಯೂಟರ್ ಟೆಸ್ಟ್ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಹಾಗೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಾನು ಕೇಳಿದ್ದಾರೆ. ಈ ಒಂದು ಕಂಪ್ಯೂಟರ್ ಟೆಸ್ಟ್ ನಲ್ಲಿ ಒಂದು ಕ್ವಾಲಿಫೈ ಆದ ನಂತರ ತಾವು ಲ್ಯಾಂಗ್ವೇಜ್ ಟೆಸ್ಟ್ ಗೆ ಅಂತಾನೆ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ತಮಗೆ ಒಂದು ಕನ್ನಡ ಭಾಷೆ ಓದೋದು ಬರೆಯೋದು ಬರುತ್ತಾ ಈ ರೀತಿಯಾಗಿರುವಂತಹ ಒಂದು ಟೆಸ್ಟ್ ಗೆ ತಾವು ಇಲ್ಲಿ ಹೋಗಬೇಕಾಗಿರುತ್ತೆ. ಓಕೆನಾ. ಈ ಒಂದು ವೇಕೆನ್ಸಿನಲ್ಲಿ ಯಾವುದೇ ರೀತಿಯಂತಹ ಒಂದು ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಹಾಗಾದ್ರೆ ಬದಲು ಈ ಒಂದು ಏನೋ ಒಂದು ಫೀಸ್ ಅನ್ನ ಹೇಳಿದರೆ, ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿದರೆ, ಇಲ್ಲಿ ಒಂದು ಎಕ್ಸಾಮ್ ಡೀಟೇಲ್ಸ್ ಅನ್ನ ಕೇಳಿದರೆ, ಇದು ಯಾರಿಗೆ ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಂಗಿದ್ರೆ ಏನೋ ಒಂದು ಆಧಾರ್ ಸೂಪರ್ವೈಸರ್ ನ ಒಂದು ಸರ್ಟಿಫಿಕೇಟ್ ಇಲ್ಲಿ ಒಂದು ಇರಲೇಬೇಕು ಅಂತ. ಓಕೆನಾ. ಸಪೋಸ್ ತಮ್ಮ ಬಳಿ ಏನೋ ಒಂದು ಈ ಒಂದು ಸರ್ಟಿಫಿಕೇಟ್ ಇದ್ರೆ ತಾವು ಆರಾಮ್ಸೆ ತಾವು ಅಪ್ಲಿಕೇಶನ್ ಹಾಕಬಹುದು. ಸಪೋಸ್ ತಮ್ಮ ಬಳಿ ಆಧಾರ್ ಸರ್ಟಿಫಿಕೇಟ್ ಆಪರೇಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯಾವ ರೀತಿ ನಾವು ಈ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಪಡ್ಕೋಬಹುದು ಅಂದ್ರೆ ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಟೆಸ್ಟ್ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ ಸರ್ಟಿಫಿಕೇಟ್ ಗೋಸ್ಕರ. ಓಕೆನಾ. ಈ ಒಂದು ಸರ್ಟಿಫಿಕೇಟ್ ನ ತಾವು ಪಡ್ಕೋಬೇಕು ಅಂದ್ರೆ ನೋಡಬಹುದು 75 ಕ್ವಶನ್ಸ್ 90 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ. ಇಲ್ಲಿ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದ್ರೆ ಜನರಲ್ ಆಪ್ಟಿಟ್ಯೂಡ್ ಮೇಲೆ 25 ಕ್ವಶನ್ಸ್, ಬೇಸಿಕ್ ಕಂಪ್ಯೂಟರ್ ಮೇಲೆ 25 ಕ್ವಶನ್ಸ್ ಮತ್ತು UIDAI ಒಂದು ಗೈಡ್ಲೈನ್ಸ್ ಮೇಲೆ 25 ಕ್ವಶನ್ಸ್ ಇರುತ್ತೆ. ಓಕೆನಾ. ಬೇಸಿಕ್ ಕಂಪ್ಯೂಟರ್ ಬಗ್ಗೆ ತಮಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. UIDAI ಗೈಡ್ಲೈನ್ಸ್ ಅಂದ್ರೆ ಒಂದು ಆಧಾರ್ನ ಒಂದು ಗೈಡ್ಲೈನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಸಿಂಪಲ್ ಆಗಿ ಗೂಗಲ್ ನಲ್ಲಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಏನೋ ಒಂದು ಪ್ರಿಪೇರ್ ಆಗ್ಬೋದು. ಓಕೆನಾ. ಸಿಂಪಲ್ ಆಗಿ ತಮ್ಮ ಒಂದು ಎಕ್ಸಾಮ್ ಡೀಟೇಲ್ಸ್ ಇಷ್ಟು ಇರುತ್ತೆ. ಪಾಸಿಂಗ್ ಕ್ರೈಟೀರಿಯಾ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ 55% ಮಾರ್ಕ್ಸ್ ಮಾತ್ರ ತಾವು ಪಡ್ಕೊಂಡ್ರೆ ಈ ಒಂದು ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಈ ಒಂದು ಟೆಸ್ಟ್ ಅನ್ನ ಕೊಟ್ಟಿದ ನಂತರ ವಿತಿನ್ 3 to 5 ಡೇಸ್ ನ ಒಂದು ಒಳಗಡೆ ತಮಗೆ ಈ ಒಂದು ಸರ್ಟಿಫಿಕೇಟ್ ಅನ್ನೋದು ತಮ್ಮ ಒಂದು ಕೈಗೆ ಸಿಗ್ಬಿಡುತ್ತೆ. ಓಕೆನಾ. ಈ ಒಂದು ಎಕ್ಸಾಮ್ಗೆ ತಾವು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಅಟೆಂಪ್ಟ್ಗೆ 510 ರೂಪಾಯಿನ ತಾವು ಇಲ್ಲಿ ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಸಪೋಸ್ ಫಸ್ಟ್ ಅಟೆಂಪ್ಟ್ ನಲ್ಲಿ ತಾವೇನಾದ್ರು ಒಂದು ಫೇಲ್ ಆಗ್ಬಿಟ್ರೆ ರೀಟೆಸ್ಟ್ ಇರುತ್ತೆ, ಸೆಕೆಂಡ್ ಅಟೆಂಪ್ಟ್ ಇರುತ್ತೆ, ಇದಕ್ಕೆ 250 ರೂಪಾಯಿ ತಾವು ಇಲ್ಲಿಂದ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ತಮ್ಮ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಿ ಈ ಒಂದು ಟೆಸ್ಟ್ ಗೆ ತಾವು ಅಟೆಂಡ್ ಆಗ್ಬಿರುತ್ತೆ. ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ಮೋಸ್ಟ್ ಇದು ನಮ್ಮ ಒಂದು ಕರ್ನಾಟಕಕ್ಕೆ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿ ಆಗಿರೋದ್ರಿಂದ ನಮ್ಮ ಒಂದು ಕರ್ನಾಟಕದಲ್ಲೇ ಇದರ ಒಂದು ಜಾಬ್ ಲೊಕೇಶನ್ಸ್ ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರ್ತಾರೆ. ಓಕೆನಾ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಈಗ ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು ಎಂಬುದರ ಬಗ್ಗೆ ಇಲ್ಲಿ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ವೇಕೆನ್ಸಿಗೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಆಧಾರ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ತಾವು ರಿಡೈರೆಕ್ಟ್ ಆಗ್ತೀರಾ. ಓಕೆನಾ. ಸಿಂಪಲ್ ಆಗಿ ತಾವು ಗಮನಿಸಬಹುದು ಈ ರೀತಿಯಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಇರುತ್ತೆ. ಸಿಂಪಲ್ ಆಗಿ ತಾವು ವೇಕೆನ್ಸಿಗೆ ತಾವು ಅಪ್ಲೈ ಮಾಡಂಗಿದ್ರೆ ತಾವು ಇಲ್ಲಿ ಒಂದು ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಪೊಸಿಷನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಪಬ್ಲಿಷ್ ಡೇಟ್ ಆಗಿರ್ಬೋದು, ಲಾಸ್ಟ್ ಡೇಟ್ ಆಗಿರ್ಬೋದು ಮತ್ತು ಅಪ್ಲೈ ಮಾಡೋಕ್ಕೆ ಇಲ್ಲಿ ಒಂದು ಲಿಂಕ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ನೋಡಬಹುದು ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಮತ್ತು ನಮ್ಮ ಒಂದು ಕರ್ನಾಟಕ ನೋಡಬಹುದು 9th ಪ್ಲೇಸ್ ಅನ್ನ ತಾವು ನೋಡಬಹುದು ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ದು. ಆಧಾರ್
ಆಧಾರ್ ಸೂಪರ್ವೈಸರ್ ಅಥವಾ ಒಂದು ಆಪರೇಟರ್ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಿದ್ದು ತಾವು ಇಲ್ಲಿ ಡೇಟ್ ಸಹ ಮೆನ್ಷನ್ ಮಾಡಿಬಹುದು 7 ಅಕ್ಟೋಬರ್ 2025 ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು ಇದರ ಒಂದು ಲಾಸ್ಟ್ ಡೇಟ್ 11 ನವೆಂಬರ್ 2025 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಅಪ್ಲೈ ಏನ ಮಾಡಿದ್ರೆ ಇಲ್ಲಿ ತಾವು ಅಪ್ಲೈ ಅನ್ನುವಂತಹ ಒಂದು ಆಪ್ಷನ್ ತಾವು ಏನ್ ನೋಡ್ತಾ ಇದ್ದೀರಾ ಸಿಂಪಲ್ ಆಗಿ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿಬಿಟ್ರೆ ಅಪ್ಲೈ ಅನ್ನ ಮಾಡಲಿಕ್ಕೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ತಾವು ನೋಡಬಹುದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ನೇಮ್ ಆಫ್ ಪೋಸ್ಟ್ ಆಗಿರ್ಬೋದು, ಎಲಿಜಿಬಿಲಿಟಿ ಡೀಟೇಲ್ಸ್ ಆಗಿರ್ಬೋದು, ಇಲ್ಲಿ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ತಾವು ಅಪ್ಲೈ ಅನ್ನ ಮಾಡಕ್ಕೆ ಅಪ್ಲೈ ನೋ ಮೇಲೆ ತಾವು ಮತ್ತೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿದ ನಂತರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ತಾವು ಫಿಲ್ ಅನ್ನ ಮಾಡಿ ನಿಮ್ಮ ಒಂದು ನೇಮ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್, ತಾವು ಯಾವ ಒಂದು ಸ್ಟೇಟ್, ಡಿಸ್ಟಿಕ್ ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನು ಮಾಡ್ಕೊಂಡಿದ್ದೀರಾ. ಸಪೋಸ್ ತಾವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ರೆಸಿಡೆನ್ಸ್ ಆಫ್ ಸ್ಟೇಟ್ ಆಗಿರ್ಬೋದು, ರೆಸಿಡೆಂಟ್ ಆಫ್ ಡಿಸ್ಟಿಕ್ ಆಗಿರ್ಬೋದು, ತಮ್ಮ ಒಂದು ರೆಸ್ಯೂಮ್ ತಾವೇನು ನೋಡ್ತಾ ಇದ್ದೀರಾ ಚೂಸ್ ಫೈಲ್ ಅಂತ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ತಮ್ಮ ಒಂದು ರೆಸ್ಯೂಮ್ ಅನ್ನ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಾಕಿ. ನಂತರ ಇಲ್ಲಿ ಒಂದು ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ತಾವು ಅಪ್ಲೋಡ್ ಅನ್ನ ಮಾಡಿ ತಮ್ಮ ಒಂದು ಜೆಂಡರ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿ ಇಲ್ಲಿ ತಾವು ಒಂದು ಟೆಕ್ಸ್ಟ್ ಅನ್ನ ಕಾಣುತ್ತೆ ಜಸ್ಟ್ ತಾವು ಪ್ಲಸ್ ಅನ್ನ ಮಾಡಿ ಸಬ್ಮಿಟ್ ಅನ್ನ ಕೊಟ್ಬಿಟ್ರೆ ಸಿಂಪಲ್ ಆಗಿ ತಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಸೆಂಡ್ ಆಗಿಬಿಡುತ್ತೆ. ಈ ರೀತಿ ತಾವು ಆನ್ಲೈನ್ ಅಲ್ಲಿ ಆರಾಮ್ಸೆ ತಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರನೇ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ತಾವು ಇಲ್ಲಿ ಹಾಕೋಬಹುದು. ಇದಕ್ಕೆ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ಗೆ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಆದಷ್ಟು ಪ್ರತಿಯೊಬ್ಬರು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ.